ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 112ರಲ್ಲಿ ನಾನು ತಮಗೆ ರಾಮನು ಲಕ್ಷ್ಮಣ ಮತ್ತು ತಾಯಿ ಕೌಶಲ್ಯಗೆ ಸಮಾಧಾನ ಪಡಿಸುತ್ತಾ ಅಲ್ಲೇ ಅವನು ಹೇಳ್ತಾನ, ಮನುಷ್ಯನಿಗೆ ಧರ್ಮ ಶ್ರೇಷ್ಠ ಮತ್ತು ತಂದೆ ವಚನ ಪಾಲಿಸುವುದು ಪುತ್ರ ಧರ್ಮ. ಮುಂದೆ ತಾಯಿ ಇಷ್ಟು ಕೈ ನನ್ನ ಪ್ರೀತಿಯಿಂದ ನೋಡ್ತಿದ್ರು. ಅಂಥವಳ ಒಂದು ವಿಚಾರದಲ್ಲಿ ನನಗೆ ಅರಣ್ಯಕ್ಕೆ ಕಳಿಸಬೇಕಂತಹ ನಿರ್ಧಾರ ಬಂದದ್ದು. ಅದು ಅವರ ಸ್ವಂತ ವಿಚಾರನೆಲ್ಲ. ಮತ್ತು ನಾನು ಕೊನೆಗಳಿಗೆಯಲ್ಲಿ ಪಟ್ಟಕ್ಕೆ ಕೂಡುವ ಬದಲಾಗಿ ಅರಣ್ಯಕ್ಕೆ ಹೋಗುವುದು ಇದು ದೈವದ ವಿಚಾರ. ದೈವ ನನ್ನನ್ನು ಆಡಿಸ್ತಾ ಇದೆ, ಕೈಯನ್ನು ಆಡಿಸ್ತಾ ಇದೆ. ಅದಕ್ಕೆ ದೈವದ ಆಟ ಅದು ಹೇಗಿರ್ತಿದಂದು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಮತ್ತು ಪರ್ಯಾಯವೂ ಇಲ್ಲ. ಅದು ಏನು ಆಡಿಸ್ತಿದೆ ನಾವು ಆಡೋದು ನಮಗೆ ಅನಿವಾರ್ಯ ಅಂತ ಹೇಳಿ ತಾಯಿ ಕೌಶಲ್ಯನ ಮತ್ತು ತಮ್ಮ ಲಕ್ಷ್ಮಣನ ಸಮಾಧಾನಪಡಿಸಲಿಕ್ಕೆ ರಾಮನು ಈ ಬೋಧನೆಯನ್ನು ಮಾಡ್ತಾನೆ. ಲಕ್ಷ್ಮಣ ಕೆಳಗೆ ತಲೆ ಹಾಕ್ಕೊಂಡು ಅಣ್ಣ ಏನು ಹೇಳ್ತಿರ್ತಾನೆ ಎಲ್ಲಾನು ಕೇಳ್ತಿರ್ತಾನೆ. ಒಂದು ಕಡೆ ಕೇಳ್ತಿರ್ತಾನೆ, ಇನ್ನೊಂದು ಕಡೆಗೆ ಅವನಲ್ಲಿ ಕೋಪ ಉಕ್ತಾ ಇರ್ತದೆ. ಹೇಗೆ ಹಾವು ಬುಸ್ಗುಡ್ತಾ ಇರ್ತದಲ್ಲ ಹಾಗೆ ಬುಸ್ಗುಡ್ತಾ ಇರ್ತಾನೆ. ಅಣ್ಣನ ಮಾತು ಕೇಳಿದವನೇ ಅಣ್ಣನ ಈ ಒಂದು ದೈವಕ್ಕೆ ಶರಣಾಗುವಂಥ ಒಂದು ಶಬ್ದ ಏನು ಕೇಳ್ತಾನೆ, ಅದಕ್ಕೆ ಅಗದಿ ದಿಟ್ಟತನದಿಂದ ಅಣ್ಣನಿಗೆ ಉತ್ತರವನ್ನು ಸಹಿತ ಕೊಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಹೀಗಂತಾರೆ, ಉಸಿರುವಿಗೆ ಹಿಡಿದು ಅಣ್ಣನ ನೋಡುತ್ತಾ ಹಾವಿನಂತೆ ಬಿಸಿಬಿಡುತ್ತಾ ಲಕ್ಷ್ಮಣ ನುಡಿದ, ಓ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನೇ. ನೋಡಿ ಎಷ್ಟು ರೋಷದಿಂದ ಹೇಳ್ತಾನೆ, ಓ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನೇ, ನಿನ್ನಲ್ಲೇಕೆ ಧರ್ಮ ದೋಷದ ಗುರು. ಈ ಧರ್ಮ ಅಧರ್ಮ ಧರ್ಮದೋಷ ಇದೆಲ್ಲ ಈ ವಿಚಾರ ನಿನ್ನಲ್ಲಿ ಯಾಕೆ ಬಂತಿದ್ದು? ಕ್ಷತ್ರಿಯ ಯುದ್ಧ ಮಾಡೋದು ಅಷ್ಟೇ ಕಲಿತ. ನಾವು ಕ್ಷತ್ರಿಯ ಖಡ್ಗ ಬಾಣು ಅಸ್ತ್ರಗಳಿಂದ ನ್ಯಾಯ ಕೊಡಿಸೋದು ಅಷ್ಟೇ ಗೊತ್ತು ಅವನಿಗೆ. ಅದೆಲ್ಲ ಬಿಡ್ಕೊಂಡು ಇದು ಧರ್ಮದೋಷ ಆಗ್ತಿದೆ ಅದು ಇದು ಈ ವಿಚಾರಗಳು ನಿನಗೆ ಯಾಕೆ ಬಂದು ಇವು? ನಿನ್ನಂಥ ವ್ಯಕ್ತಿಗೆ ನಿಶಕ್ತ ದೈವ ಏನು ಮಾಡೋದು? ನೀನು ಒಬ್ಬ ಶೂರನಿದ್ದೀಯ, ನಿನ್ನ ಕೈಯಲ್ಲಿ ಖಡ್ಗ ಹಿಡಿದ್ರೆ ಬಾಣ ಧರಿಸಿದರೆ ಏನೆಲ್ಲ ಮಾಡುವಂಗದೆ ನೀನು. ನಿನ್ನನ್ನು ಆ ದೈವ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೈವನ ಬದುಕುವಂಥ ಶಕ್ತಿ ನಿನ್ನಲ್ಲಿದೆ ಅನ್ನ ಯಾಕೆ ಇಂಥ ಮಾತುಗಳನ್ನು ಮಾತಾಡ್ತಾ ಇದೆಯಾ ಅಂತ ಹೇಳಿ ರಾಮನಿಗೆ ಲಕ್ಷ್ಮಣ ಹೇಳ್ತಾನೆ. ನೀನೇಕೆ ದುರ್ಬಲ ಕರುಣಾಜನಕ ದೈವ ಬಗ್ಗೆ ಹೇಳುವೆ? ಕೈ ದಶರಥ ಪಾಪದ ಬಗ್ಗೆ ಸಂದೇಹ ಪಡುತ್ತಿಲ್ಲವೇ? ನೀನು ಬರೇ ದೈವದ ಬಗ್ಗೆ ಇದೆಲ್ಲ ದೈವ ಆಡಿಸ್ತಾ ಇದೆ ಅಂತ ಹೇಳಿ ಇದನ್ನೇ ಹೇಳ್ಕೊತೊಂಡೆಪ್ಪ. ನಮ್ಮ ತಂದೆ ದಶರಥ ತಾಯಿ ಕೈ ಕೂಡ್ಕೊಂಡು ನಿನ್ನ ವಿರುದ್ಧ ಮಾಡಿದಂತಹ ಈ ಷಡ್ಯಂತ್ರ ನಿನಗಿದ್ರ ಬಗ್ಗೆ ಅವ್ರು ಮಾಡಿದಂಥ ಪಾಪದ ಬಗ್ಗೆ ಅಧರ್ಮದ ಬಗ್ಗೆ ನಿನಗೆ ತಿಳಿತಾ ಇಲ್ಲವೇ? ಇದ್ರ ಬಗ್ಗೆ ನಿನಗೆ ಸಂದೇಹವಿಲ್ಲವೇ ಅಂತ ಕೇಳ್ತಾನೆ. ಅವರಿಬ್ಬರು ಸ್ವಾರ್ಥಕ್ಕಾಗಿ ಧರ್ಮದ ಹೆಸರಿನಲ್ಲಿ ನಿನಗೆ ಮೋಸ ಮಾಡುತ್ತಿರುವರು. ಓ ಧರ್ಮಾತ್ಮ, ರಾಮನಿಗೆ ಅಂತಾರ, ಓ ಧರ್ಮಾತ್ಮ ಅನ್ನನೇ ನಮ್ಮ ತಾಯಿ ಕೈ ತಂದೆ ದಶರಥ ಇಬ್ರು ಸೇರ್ಕೊಂಡೇ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲವೇ ಅಂತ ಹೇಳಿ ಅಣ್ಣನಿಗೆ ಹೇಳ್ತಾನ. ಓ ರಾಘವ, ವಚನಗಳು ಬಹಳ ಹಿಂದೆ ಕೊಟ್ಟಿದ್ದರೆ, ನೋಡಿ ಇಲ್ಲಿ ಮುಂದೆ ಬೋಧನೆ ಹೇಳ್ತಾನ ನಾವು, ಕೊಟ್ಟಿದ್ದರೆ ನಿರ್ಣಯೂ ಅದೇ ಸಮಯದಾಗಿರುತ್ತಿತ್ತು ಅಲ್ಲವೇ? ನಮ್ಮ ತಂದೆ ದೇವಾಸುರ ಯುದ್ಧದಾಗ ನಮ್ಮ ತಾಯಿಗೆ ವಚನ ಕೊಟ್ಟಾನೆ, 2 ವರಗಳನ್ನು ಕೊಟ್ಟಾನ. ಅದು ಆ ಕಾಲದಲ್ಲಿನೇ ಕೇಳಬೇಕಾಗಿತ್ತು. ಮಿಂಚಿ ಹೋಗಿದೆ ಈಗ ಕಾಲ. ಆ ಒಂದು ಸಂದರ್ಭದಾಗಿ ನಮ್ಮ ತಂದೆ ವಚನ ಕೊಟ್ಟಿರಬೇಕು, ವರಗಳನ್ನು ಕೊಡ್ತಾನಂತೇಳಿ. ಆದರೆ ಇವತ್ತಿನ ಕಾಲ ಬಂದಿದೆ, ಅದಕ್ಕೆ ನ್ಯಾಯ ಸಿಗಬೇಕಾಗಿತ್ತಂದ್ರೆ ಅದೇ ಕಾಲದಲ್ಲಿ ಅವಳು ಅದನ್ನು ವರಗಳನ್ನು ಕೇಳಿ ಪಡಿಬಹುದಾಗಿತ್ತು. ಇಷ್ಟು ದೀರ್ಘಾವಧಿಯ ನಂತರ ಅವಳಿಗೆ ಕೇಳ್ಪಡಿಯುವಂಥ ಹಕ್ಕು ಇಲ್ಲ. ಇದನ್ನು ಯಾಕೆ ವಿಚಾರ ಮಾಡ್ತಾ ಇಲ್ಲ ಅಂದರೆ ಇದಕ್ಕೇನಂದ್ರೆ ಟೈಮ್ ಲಿಮಿಟೇಷನ್ ಮುಗಿದಿದೆ. ಏನೋ ಕೋರ್ಟ್ ಕಚೇರಿಗಳಲ್ಲಿ ಬರ್ತದಲ್ಲ, ಯಾವುದೇ ಒಂದು ವಿಷಯ ಬಂದು ವಿದಿನ್ ದ ಟೈಮ್ ಲಿಮಿಟೇಷನ್ ಆ್ಯಕ್ಟ್ ಇದೆ ನಮ್ಮಲ್ಲಿ.
ಯಾವುದೇ ಒಂದು ಚರ್ಚೆ, ವಿಷಯ, ಮಂಡನೆ, ವಾದ ವಿವಾದ ಇವಕ್ಕೆಲ್ಲ ಒಂದು ಟೈಮ್ ಲಿಮಿಟ್ ಇರ್ತದೆ. ನೀನು ನೆನಪಾದಾಗ ಒಂದ್ಸಲ ನೀ ಕೇಳ್ತಾರ ಹಂಗೆ ಬರೋದಿಲ್ಲ. ಯಾವುದೇ ಒಂದು ವ್ಯವಹಾರ ಏನಿದೆಲ್ಲ ಅದಕ್ಕೊಂದು ಮಿತಿ ಇರ್ತದೆ, ಸಮಯದ ಮಿತಿ ಇರ್ತದೆ. ಸಮಯದ ಮಿತಿಯೊಳಗೆ ನೀವು ವಚನಗಳನ್ನು ನಿನ್ನ ವರಗಳನ್ನು ಕೇಳಿ ಇನ್ನು ಪೂರೈಸಿಕೊಳ್ಬಹುದಾಗಿತ್ತು. ಈಗ ಮುಗಿದು ಹೋಗಿದೆ ಟೈಮ್, ದೀರ್ಘ ಟೈಮ್ ಆದ ನಂತರ ನೀವು ಬಂದು ಕೇಳೋದು ಅಷ್ಟೊಂದು ನ್ಯಾಯಸಮ್ಮತ ಅನಿಸೋದಿಲ್ಲ. ಇದಕ್ಕೆ ನೀನು ತಲೆ ಭಾಗಿಸಬೇಡ ಅಂತ ಹೇಳಿ ಲಕ್ಷ್ಮಣ ನನಗೆ ಹೇಳ್ತಾನೆ. ಹೇಗೆ ಸಹಿಸಲಿ ಇದನ್ನು? ಇದನ್ನೆಲ್ಲ ನಿನ್ನನ್ನು ಪಟ್ಟದಿಂದ ದೂರವಿಡುವ ನಿರ್ಣಯ ಜನರದಲ್ಲ. ಇದನ್ನು ಹೆಂಗೆ ಸಹಿಸಲಿ? ನಿನಗೆ ಪಟ್ಟಗಟ್ಟಬೇಕಂತ ನಿರ್ಧಾರ ತಗೊಂಡು ಮಾಡಿದವರು ಯಾರು? ಪರಿಷತ್ತಿನಲ್ಲಿ, ಸಭೆಯಲ್ಲಿ ಜನ, ಪ್ರಜೆಗಳು, ಸಾಮಂತ ಅರಸರರು ಇವರೆಲ್ಲ ಕೂಡ್ಕೊಂಡು ಮಾಡ್ಯಾರ. ರಾಮನನ್ನೇ ನೀವು ಪಟ್ಟ ಕಟ್ಟಬೇಕಂತ ತೀರ್ಮಾನ ಮಾಡಿದ್ದಾರೆ. ಜನ ತೀರ್ಮಾನ ಮಾಡಿದ್ದು. ಆ ಜನರ ತೀರ್ಮಾನಕ್ಕೆ ನಾವೇನು ಮಾಡಬೇಕು? ತಲೆವಾಗಬೇಕು. ಈಗ ನೋಡ್ರಿ, ನಾವು ಹೇಳ್ತಿರ್ತೀವಲ್ಲ, ಯಾವುದೇ ಒಂದು ಇಲೆಕ್ಷನ್ದಾಗ ಯಾವ ಪಕ್ಷಕ್ಕೆ ಹೆಚ್ಚು ಬಹುಮತ ಸಿಕ್ಕಿರ್ತದ ಅದು ಜನರ ಆದೇಶ ಪ್ರಕಾರ ನಡಿಬೇಕಂತ ಹೇಳ್ತಿರ್ತಾರೆ. ಇವೆಲ್ಲ ತುಟಿ ಮಾತುಗಳಿವು. ಆ ಜನರ ಆದೇಶ ಇದ್ರೂ ಕೂಡ ಇವ್ರು ಏನೇನು ಮಸಲತ್ ಮಾಡ್ಕೊಂಡು ಸರ್ಕಾರಗಳನ್ನೇ ಕೆಡುವುದು, ಸರ್ಕಾರಗಳನ್ನ ಮತ್ತೆ ಬದಲು ಮಾಡೋದು, ಈ ಒಂದು ಅಸ್ಥಿರತೆ, ರಾಜಕೀಯ ಅಸ್ಥಿರತೆ, ರಾಜಕೀಯ ಅರಾಜಕತೆ, ಅಸ್ಥಿರತೆ ಅನ್ನೋಕ್ಕಿಂತಲೂ ಅರಾಜಕತೆ ಇವತ್ತು ಬಹಳ ಆಗಿದೆ. ಈ ಅರಾಜಕತೆಯಿಂದಾಗಿ ಆಡಳಿತ ಸುಗಮವಾಗಿ ಸಿಗುವುದಿಲ್ಲ. ಜನರ ಶೋಷಣೆಗೆ ಒಳಪಡ್ತಾರೆ. ಇವತ್ತು ನೀವು ನೋಡ್ತಾ ಇರಬಹುದು, ಭಾರತದಲ್ಲಿ ತೆರಿಗೆ ಭಾರ ಇಷ್ಟು ಬಿದ್ದು ಬಿಟ್ಟಿದೆ. ತೆರಿಗೆ ಕೊಡೋವನಿಗೆ ಗೊತ್ತಿಲ್ಲ ಎಷ್ಟು ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಎಷ್ಟು ತೆರಿಗೆ ಕೊಡ್ತಾನವ, ಎಷ್ಟು ತೆರಿಗೆ ಭಾರ ಐತನೋ ತೆರಿಗೆ ಕೊಡೋವನಿಗೆ ಗೊತ್ತಿಲ್ಲ. ಈ ರೀತಿಯಾಗಿ ಆಗಿದೆ. ಮುಂದೆ ಇಲ್ಲೇ ಅದನ್ನೇ ಹೇಳ್ತಾನೆ ಅವನು, ಜನ ಆದೇಶ ಕೊಟ್ಟಿದೆ ನೀನು ಆಗಬೇಕಂತ ಹೇಳಿ. ಜನ ಆದೇಶದ ಮೇರೆಗೆ ನೀನೇ ನಿನಗೆ ಪಟ್ಟ ಕಟ್ಟಬೇಕು ಅವರು. ಆದರೆ ಇವರು ಇಬ್ಬರು ಸೇರಿಕೊಂಡು ಕುತಂತ್ರ ಮಾಡಿ ನಿನಗೆ ಪಟ್ಟ ಸಿಗದ ಹಾಗೆ, ನಿನಗೆ ದಕ್ಕದ ಹಾಗೆ ಮಾಡ್ತಾ ಇದ್ದಾರ. ಅದಕ್ಕೆ ಇವರ ತೀರ್ಮಾನಕ್ಕೆ ನಾವು ತಲೆ ಬಾಗಬಾರದು. ಜನ ಒಂದು ವೇಳೆ ರಾಮನೀರು ಬೇಡಪ್ಪ, ನಾವು ಹೇಳಿದ್ವಿ ನೀನು ಪಟ್ಟ ಕಟ್ಟಬೇಕಂತ ಹೇಳಿ, ಅದು ನಮ್ಮ ತೀರ್ಮಾನ ಬದಲಾಗಿದೆ, ನೀನು ಬೇಡ ಬರ್ತನೆ ಕಟ್ಟು ಅಂದರೆ ಅದು ಒಂದು ಸರಿ. ಅದು ಜನ ಅದನ್ನ ಆಡಿಲ್ಲಲ್ಲ, ಜನ ಅದೇ ನಿರ್ಧಾರ ತಗೊಂಡಿಲ್ಲಲ್ಲ. ಇನ್ನು ಇನ್ನೊಬ್ಬ ಅರಣ್ಯ ಕಳಿಸೋದು ನಿನಗೆ ಪಟ್ಟ ಕಟ್ಟದೇ ಇರುವಂಥ ನಿರ್ಧಾರ ಯಾರ್ದು? ತಂದೆ ಮತ್ತು ತಾಯಿ, ಈ ಇಬ್ಬರು ಜನರು ನಿರ್ಧಾರ, ಸಾರ್ವಜನಿಕ ನಿರ್ಧಾರ ಅಲ್ಲ. ಅದಕ್ಕೆ ಅವರ ಈ ನಿರ್ಧಾರಕ್ಕೆ, ಆದೇಶಕ್ಕೆ ನೀ ಯಾಕೆ ತಲೆಬಾಗ್ತಾ ಇದ್ದೀಯಾ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಇಲ್ಲಿ ತಿಳಿ ಹಾಕ ಪ್ರಯತ್ನ ಮಾಡ್ತಾನೆ. ಅವರ ಸ್ವೇಚ್ಛಾಚಾರ ನಿನಗೆ ಅಹಿತ. ಅವರೆಂತ ತಂದೆ ತಾಯಿ ನೋಡಿ, ಅವರು ನಿನಗೆ ನಿನ್ನ ತನಕ ಈಗ ಒಂದು ಕ್ಷಣ ತನಕ ನಿನಗೆ ಪಟ್ಟ ಕಟ್ಟಬೇಕಂತ ನಿನ್ನ ಪ್ರೀತಿಯಿಂದ ಮಾಡ್ಕೊಂಡು ಬಂದವರು, ಹೇಳ್ಕೊಂಡು ಬಂದವರು, ಕೊನೆ ಗಳಿಗೆಯಲ್ಲಿ ತಮ್ಮ ಇಚ್ಛೆಯನ್ನು ಬದಲು ಮಾಡ್ತಾರೆ. ಸ್ವೇಚ್ಛಾಚಾರಿಗಳು ಅವರು. ತಮಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡ್ಕೋತು ಅಂತಾರೆ. ಆ ಸ್ವೇಚ್ಛಾಚಾರಿಗಳ ಈ ಒಂದು ನಿರ್ಧಾರಕ್ಕೆ ನಾವ್ಯಾಕೆ ತಲೆಬಾಗಬೇಕು ಅಂತ ಕೇಳ್ತಾನೆ. ಆದರೂ ನೀನೇ ನಿರ್ಧಾರ ನಾ ಒಪ್ಪುವುದಿಲ್ಲ. ಹೇಡಿ ಗೊಂದಲಿ, ಇಲ್ಲಿ ಹೇಳ್ತಾರೆ ನೋಡ್ರಿ, ಹೇಡಿ ಗೊಂದಲಕ್ಕೀಡಾದವರು ಮಾತ್ರ ನಂಬುವರು ದೈವ. ಇಲ್ಲಿ ಅದನ್ನು ಹೇಳ್ದ ಅಣ್ಣ, ಇದೇನೈತಿ ಹಿಂದಿನೆಲ್ಲ ಮಾತು, ಗತಿಶೋಧ ಮಾತು, ಟೈಮ್ ಮುಗಿದೋಗೈತಿ, ಈಗ ಏನ್ರಿ ಕೇಳಿದ್ರೆ ಮಾಡಕ್ಕೆ ಹೋಗ್ಬೇಡ. ನಿನಗೆ ಪಟ್ಟು ಕಟ್ಟುವಂಥ ನಿರ್ಧಾರ ಜನ ನಿರ್ಧಾರ ಅದು. ಮತ್ತು ಇವರಿಬ್ಬರು ಮಾತು ಕೇಳಿ ನೀ ಅದಕ್ಕೆ ತಲೆಬಾಗಬೇಡ ಅಂತ ಹೇಳ್ಕೊಂಡು ಮತ್ತೊಂದಕ್ಕೆ ಉತ್ತರ ಕೊಡ್ತಾನೆ. ಇಲ್ಲಿ ದೈವ ಬರ್ತದ. ರಾಮ್ ಏನು ಹೇಳ್ತಾನಂದ್ರೆ, ನಮ್ಮನ್ನು, ನನ್ನ ತಾಯಿಯನ್ನು ಎಲ್ಲರನ್ನೂ ಆಡಿಸೋದು ದೈವ. ಎಲ್ಲ ದೈವದ ಆಟ ಮುಂದೆ ನಾವೆಲ್ಲ ತಲೆಬಾಗಬೇಕಾಗ್ತಿದೆ, ಅದಕ್ಕೆ ಯಾವ ಪರ್ಯಾಯ ಇಲ್ಲ ಅಂತ ಹೇಳಿರ್ತಾನೆ. ಅದನ್ನು ಕುರಿತು ಲಕ್ಷ್ಮಣ ಇಲ್ಲಿ ಈ ರೀತಿಯಾಗಿ ಉತ್ತರ ಕೊಡ್ತಾನೋ. ಹೇಡಿ ಗೊಂದಲಕ್ಕೀಡಾದವರು, ಹೇಡಿಗಳು ಕೈಲಾಗದವರು, ಇನ್ನು ಯಾವುದೋ ಒಂದು ಕನ್ಫ್ಯೂಷನ್ದಾಗ ಇದ್ದವ್ರು ಏನು ಮಾಡ್ತಾರೆ? ದೈವದ ಮೇಲೆ ಹಾಕಿ ಕೊಡ್ತಾರೆ. ಆತ್ಮಗೌರವದ ಶೂರ ಗೌರವಿಸೋನು ದೈವವನ್ನ. ಆತ್ಮ ಸ್ವಾಭಿಮಾನಿ ಶೂರ ಏನಿರ್ತಲ್ಲ ಅವ ದೈವಕ್ಕೆ ತಲೆಬಾಗೋದಿಲ್ಲ, ದೈವಕ್ಕೆ ಗೌರವ ಕೊಡೋದಿಲ್ಲ. ಇಲ್ಲಿ ನೋಡಿ, ಗೌರವ, ದೈವ ಮತ್ತು ಪ್ರಯತ್ನ ಮುಂದುವರೆದು ಹೇಳ್ತಾರ. ದೈವದಿಂದ ಸೋಲಾದರೂ ತನ್ನ ಪ್ರಯತ್ನಗಳಿಂದ ದೈವ ದೂರಿಡುವ ವ್ಯಕ್ತಿ ದೈವದಿಂದ ಸೋಲಾದರೂ ದುಃಖಿಸನು. ಈ ಸ್ಟೇಟ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಯತ್ನದಿಂದ ಸೋತ ಮನುಷ್ಯ ಅವ ಎಂದು ದುಃಖ ಪಡುವುದಿಲ್ಲ. ಅವನು ನೀ ದೈವತ ಕೊಂಡಾಗ ಹೋಗಬೇಡ, ಪ್ರಯತ್ನದಿಂದ ನಾವೇನೆಲ್ಲ ಸಾಸಕ್ ತಯಾರಿದೆ. ಇಲ್ಲಿ ನೋಡಿ, ದೈವ ಮತ್ತು ಪ್ರಯತ್ನ. ಇವತ್ತಾನು ಸಹಿತ ನಾವು ಜನಸಾಮಾನ್ಯರಲ್ಲಿ ಚರ್ಚೆ ನೋಡ್ತಾ ಎಂಡ್ಲೆಸ್ ಚರ್ಚೆ ಆಗಿಬಿಟ್ಟಿದೆ. ಇದು ರಾಮಾಯಣ ಕಾಲದಾಗೂ ಚರ್ಚೆ ಆದಿದ್ದೆ. ದೈವ ಮುಖ್ಯನೋ ಪ್ರಯತ್ನ ಮುಖ್ಯನೋ ಅಂತ ಕೇಳಿದಾಗ ಇದು ಬರ್ತದೆ ವರ್ಸಸ್. ದೈವ ಅದಕ್ಕೆ ಪ್ರತಿಯಾಗಿ ಪ್ರಯತ್ನ. ಪ್ರಯತ್ನ ಮೇಲೋ ಏನು ದೈವ ಮೇಲೋ. ಕೆಲವೊಂದು ಜನ ದೈವನ ಅಂತ ಹೇಳ್ತಾರೆ. ಏನೇ ಎಲ್ಲ ನಾವು ಪ್ರಯತ್ನ ಮಾಡಿದ್ರು ಕೂಡ ಅದು ನಮಗೆ ಕೈಗೂಡುವುದಿಲ್ಲ.
ನಮಗೆ ಸಿಗುವುದಿಲ್ಲ ಅಂದಾಗ ಅದು ನಮ್ಮ ದೈವ. ಇನ್ನು ಕೆಲವೊಂದು ಮಂದಿ ಏನು ಹೇಳ್ತಾರೆ, ನಾನು ಪ್ರಯತ್ನ ಮಾಡಿರುವುದಿಲ್ಲ ಆದರೂ ಕೂಡ ನನಗೆ ಇದು ಒಲ್ಲದು ಬಂತು, ಇದು ದೈವ ಅಂತ ಹೇಳ್ತಾರೆ. ಇಲ್ಲಿ ಎರಡೂರಲ್ಲಿಯೂ ಸತ್ಯ ಇದೆ. ಕೆಲವೊಂದು ಜನ ಬಹಳಷ್ಟು ಪ್ರಯತ್ನ, ಇನ್ನು ಇವ್ರು ತಗೊಳ್ರಿ, ರಾಣಾ ಪ್ರತಾಪ್ರನ್ನು ತಗೊಳ್ರಿ, ನಾವು 25 ಸಲ ಯುದ್ಧ ಮಾಡಿರ್ತಾನೆ, ಸೋತಿರ್ತಾನೆ. ಅವನು ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ಸಫಲ ಸಿಗುವುದಿಲ್ಲ. ಅದ ಯಾಕಂದ್ರೆ ಅಲ್ಲೇನು ಹೇಳ್ತಾರ, ಅದು ದೈವ ಕೂಡಿ ಬರೋ ಪ್ರಯತ್ನ ಜೊತೆಗೆ ದೈವೂ ಇರಬೇಕಂತ ಹೇಳ್ತಾರೆ. ಪ್ರಯತ್ನ ಜೊತೆಗೆ ದೈವ ಇತ್ತಂದ್ರೆ ಅವಾಗ ಮಾತ್ರ ನಮಗೆ ಏನಾಗ್ತಿದೆ, ಯಶಸ್ವಿ ಸಿಗ್ತಿದೆ. ಬರೇ ದೈವಂತನ ಕೊಡುವಂಗಿಲ್ಲ, ಬರೇ ದೈವತ್ತ ಕೊಡ್ರೆ ಪ್ರಯತ್ನ ಮಾಡದೇ ಇದ್ದರೆ ನಿಮ್ಗೆ ಅದು ಒಲಿಯೋದಿಲ್ಲ. ಬರೇ ಪ್ರಯತ್ನ ಮಾಡ್ಕೊಂಡು ನಾ ಮಾಡ್ತೇನೆಂದ್ರೂ ಕೂಡ ಅಲ್ಲಿ ವಿಫಲತೆಗಳು ಬರ್ತಿರ್ತಾವೆ, ಅಲ್ಲಿ ದೈವನೂ ಬೇಕಾಗ್ತದೆ. ಅದಕ್ಕೆ ಒಟ್ಟಿನಲ್ಲಿ ಇಲ್ಲಿ ವಾಲ್ಮೀಕಿಯವರು ಈ ಮೂಲಕ ಏನು ಹೇಳ್ತಾರಂದ್ರೆ, ದೈವ ಜೊತೆಗೆ ಪ್ರಯತ್ನವೂ ಮುಖ್ಯ. ಪ್ರಯತ್ನ ಮಾಡಿದಾಗ ದೈವ ನಮ್ಮ ಫೇವರ್ದಾಗಿತ್ತಂದ್ರೆ ಆವಾಗ ನಮಗೇನಾಗ್ತಿದೆ, ಅದರ ಫಲ ಸಿಗ್ತದೆ, ನಾವು ಗುರಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸಂದೇಶವನ್ನು ವಾಲ್ಮೀಕಿಯವರು ಈ ಸಂದರ್ಭ ಮೂಲಕ ಕೊಡ್ತಾರೆ. ಇಂದು ತಿಳಿಯಲಿ ಜನರಿಗೆ ದೈವದಲ್ಲಿ ಎಷ್ಟು ತಾಕತ್ತಿದೆ, ಮನುಷ್ಯನಲ್ಲಿ ಎಷ್ಟು ತಾಕತ್ತಿದೆ. ನೀನು ದೈವನಾಗತಿ, ನಾನು ಮನುಷ್ಯನ ಪ್ರಯತ್ನ ಅಂತಾರೋ, ಇವತ್ತು ಹಾಗೆ ಬಿಡ್ಲಿ ಅಂತ ಹೇಳ್ತಾನೆ ನಾವು. ಏನಾಗೆ ಬಿಡ್ಲಿ ಅಂದ್ರೆ, ನಾವು ಇಬ್ಬರು ಕೈಯಾಗ ಬಾನ್ ಹಿಡ್ಕೊಂಡು ನೀನು ನನಗೆ ಆದೇಶ ಕೊಟ್ಬಿಡು, ನೀ ಆದೇಶ ನನಗೆ ಕೊಡುತ್ತಲ್ಲ, ನಾನು ಏನು ಮಾಡ್ತೇನೆ, ತಕ್ಷಣದಲ್ಲೇ ನಾನು ಯುದ್ಧ ಮಾಡಿ ಈ ಅಯೋಧ್ಯೆಯನ್ನು ನನ್ನ ಕಬ್ಜಾದ ತಗೊಳ್ತೇನೆ, ನಿನ್ನ ಅಯೋಧ್ಯೆಯ ಪಟ್ಟಕ್ಕೆ ನಾನು ಕಟ್ತೇನೆ, ನನ್ನ ಬಲದಿಂದ ಕಟ್ತೇನೆ. ಇವತ್ತು ಏನು ದೈವ ಹೆಚ್ಚೈತೋ, ಏನು ನಮ್ಮ ಪ್ರಯತ್ನ ಹೆಚ್ಚೈತೋ, ಅದು ಇವತ್ತು ಪರೀಕ್ಷೆ ಆಗೇ ಹೋಗಲಿ ಅಂತ ಹೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ದೈವ ನಿನ್ನ ಪಟ್ಟಾಭಿಷೇಕ ತಪ್ಪಿಸಿದ್ರೆ ಸೋಲಿಸುವೆ, ಆ ದೈವವನ್ನು ನನ್ನ ಬಲದಿಂದ ತಿಳಿಯಲಿ ಜನ. ಈಗ ದೈವ ಏನು ಮಾಡಿದ, ನಿನ್ನ ಪಟ್ಟಾಭಿಷೇಕ ತಪ್ಪಿಸಿಬಿಟ್ಟದ. ಈಗ ನನಗೆ ನೀ ಅಪ್ಪಣೆ ಕೊಟ್ಟುಬಿಡ, ಆಜ್ಞೆ ಕೊಟ್ಟುಬಿಡ, ನನ್ನ ಬಲದಿಂದ, ನನ್ನ ಬಿಲ್ಲು ಬಾಣ ಬಲದಿಂದ ನಿನ್ನ ದೈವವನ್ನು ನಾನು ಹರಿತೇನೆ, ನಾನು ನಿನ್ನ ಪಟ್ಟ ಕಟ್ತೇನೆ, ನೀ ನನಗೆ ಅಪ್ಪಣೆ ಕೊಡು ಅಂತ ಹೇಳಿ ಇಲ್ಲೇ ಲಕ್ಷ್ಮಣ ರಾಮನನ್ನು ಕೇಳ್ಕೊಳ್ತಾನೆ. ಓ ಪ್ರಭು ರಾಮ, ನನ್ನ ಬಾಣಗಳ ಬಲ ದಶರಥರನ್ನು ಕೆಳಗಿಳಿಸಿ ನಿನಗೆ ಪಟ್ಟ ಕಟ್ಟುವುದು. ನನ್ನ ಬಿಲ್ಲು ಬಾಣಗಳಲ್ಲಿ ಇಷ್ಟು ತಾಕತ್ತಿದೆಯಲ್ಲ, ನಮ್ಮ ತಂದೆಯನ್ನೇ ಸಿಂಹಾಸನದಿಂದ ಕೆಳಗಿಳಿಸಿ ನಿನ್ನ ಆ ಸಿಂಹಾಸನದ ಮೇಲೆ ಕೂಡಿಸುವಂಥ ತಾಕತ್ತು ನನ್ನ ಬಾಣಗಳಲ್ಲಿದೆ ಅಂತ ಹೇಳ್ತಾನೆ. ಧನುಷ್ಯ ಖಡ್ಗ ಹರಿಸಿ ಫಲವೇನು, ನಿನಗೆ ನ್ಯಾಯ ದೊರಕಿತ ಇದ್ದಲೆ. ನೋಡು, ನಾನು ಇಷ್ಟು ಶೂರದನ, ನೀನು ದೈವಕ್ಕೆ ನಂಬಿಟ್ಯಾ, ನಾನು ನನ್ನ ಅಣ್ಣನಿಗೆ ಆಗುವಂಥ ಅನ್ಯಾಯವನ್ನು ಹೇಗೆ ಸಹಿಸ್ಕೊಂಡು ಕೂಡ್ಲಿ, ನಾನು ಸುಮ್ಮನೆ ಇಲ್ಲ. ಅದನ್ನೇ ಈಗ ಜನ ಹೇಳ್ತಾರೆ ನೋಡ್ರಿ, ಏನೋ ಒಂದು ಬತ್ತಪ್ಪ ಅಂದ್ರೆ ಯಾರೇ ಅವ್ರ ಮ್ಯಾಗ ಹಲ್ಲೆ ಮಾಡಿದ್ರು ಅಥವಾ ಅವ್ರ ಮ್ಯಾಗ ಅನ್ಯಾಯ ಮಾಡಿದ್ರೆ, ನಾವೇನು ಕೈಯಾಗ ಬಳಿ ಹಾಕೊಂಡು ಕೂತಿಲ್ಲ ಅಂತ ಹೇಳ್ತಾರೆ. ಒಂದು ನಾನು ನೋಡಿ, ಕೈಯಾಗ ಬಳಿ ಹಾಕೊಂಡು ಕೂತಿಲ್ಲ ಅಂದ್ರೆ ಇಲ್ಲಿ ಹೇಳ್ತಾನೆ ಲಕ್ಷ್ಮಣ, ನೋಡು ನನ್ನಲ್ಲಿಯೂ ಖಡ್ಗ ಇದೆ, ನನ್ನಲ್ಲಿಯೂ ಬಿಲ್ಲು ಬಾಣಗಳಿವೆ. ಈ ಅಸ್ತ್ರಗಳು ಇದ್ದುಕೊಂಡು ಏನು ಉಪಯೋಗ, ನಿನಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಾನು ಕ್ಷತ್ರಿಯಾಗಿ ಹುಟ್ಟಿ ಏನು ಇದು ಮಾಡಿ ಸಾಧಿಸಿದಂಗೆ ಆಯ್ತು. ನಾನು ಕ್ಷತ್ರಿಯಾಗಿ ಹುಟ್ಟು ವ್ಯರ್ಥದಂಗೆ ಆಗ್ತಿದೆ. ನನ್ನಲ್ಲಿ ಎಲ್ಲ ಅಸ್ತ್ರಗಳಿವೆ, ವಿದ್ಯೆ ಇದೆ, ಎಲ್ಲ ಇದೆ. ನಿನಗೆ ನ್ಯಾಯ ಕೊಡಿಸುವಂಥ ಬಲ ನನ್ನಲ್ಲಿದೆ ಅನ್ನ. ನೀನು ಈಗ ನನಗೆ ಹೇಳಿಬಿಟ್ಟು ಬಿಡು, ನನಗೆ ಆದೇಶ ಕೊಟ್ಟು ಬಿಡು, ನಿನಗೆ ನ್ಯಾಯ ದೊರಕಲಿ, ಆಜ್ಞೆ ನೀಡು ಎನಗೆ. ಓ ರಾಮ, ಇಡೀ ಭೂಮಂಡಲ ನಿನ್ನದಾಗಿರಿಸುವೆ. ನೀನು ಒಂದು ವೇಳೆ ನನಗೆ ಆಜ್ಞೆ ಕೊಟ್ಟು ಬಿಟ್ಟೆ ಅಂದ್ರೆ, ನಾನು ಆಯುಧಗಳನ್ನು ಧರಿಸಿಕೊಂಡು ಹೊಂಟೆ ಅಂದ್ರೆ, ಅಯೋಧ್ಯೆ ಅಷ್ಟೇ ಅಲ್ಲ, ಅಯೋಧ್ಯೆ ಜೊತೆಗೆ ಇನ್ನೂ ಭೂಮಂಡಲದ ಎಷ್ಟೆಷ್ಟು ರಾಜ್ಯಗಳಿವೆ ಅವನು ಎಲ್ಲನೂ ಸೋಲಿಸಿ ನಿನಗೆ ಅರ್ಪಿಸುವೆ ಅಂತ ಹೇಳಿ ಅಣ್ಣನಿಗೆ ಹೇಳ್ತಾನೆ. ಇಲ್ಲಿ ಅಣ್ಣ, ದೈವತ್ತು ಕೂಡಬೇಡ, ನಾವು ಪ್ರಯತ್ನ ಮಾಡೋಣ, ನಮ್ಮಿಂದೇನು ಅವಕಾಶ ತಪ್ತಾ ಇದೆ, ಆ ಅವಕಾಶನ ನಾವು ಬಿಡೋದು ಬೇಡ, ಆ ಅವಕಾಶನ ನಾವು ಪಡೆಯೋಣ ಅಂತ ಹೇಳಿ ರಾಮನಿಗೆ ಲಕ್ಷ್ಮಣನು ಪ್ರಯತ್ನದಿಂದ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯವಿದೆ, ದೈವತ್ತು ಕುಂಡೋದು ಬೇಡ ಅನ್ನಂತ ಹೇಳಿ ಈ ಒಂದು ಮನವರಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮುಂದೆ ಇದೇ ಪ್ರಕಾರ ಕೌಶಲ್ಯ, ರಾಮ ಈ ಲಕ್ಷ್ಮಣನ ಮಾತುಗಳನ್ನು ಕೇಳಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೋ ಅದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.